ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಾವಿನ ಹಣ್ಣು ಸೀಸನ್ನು. ಎಲ್ಲರಿಗೂ ಇಷ್ಟ ಆಗೋಂಥದ್ದು ಮಾವಿನ ಹಣ್ಣು, ಹಣ್ಣುಗಳ ರಾಜ ಅಂತಲೇ ಹೆಸರಾಗಿರೋಂಥದ್ದು. ಇತ್ತೀಚೆಗೆ ಮಾರ್ಕೆಟಲ್ಲಿ ಬರ್ತಿರೋದು ಇದು ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಿದ್ದಾರಾ ಅಥವಾ ನ್ಯಾಚುರಲಾಗಿ ಹಣ್ಣು ಆಗ್ತಿದೆಯಾ ಅಂತ ಕಂಡುಹಿಡಿಯೋದು ಸುಲಭವಾಗಿ ಮನೆಯಲ್ಲಿ ಹೇಗೆ ಅಂತೇಳಿ ಒಂದು ಟೆಸ್ಟ್ ಇದು. ಇದಕ್ಕೆ ನಾನು ನೀರು ತುಂಬಿಸ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ನೀವು ಒಂದು ಪಾತ್ರೆ ನೀರು ತುಂಬಿಸ್ಕೊಂಡು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಒಂದು ಟೆಸ್ಟ್ ಇದು. ಯಾವ ಹಣ್ಣು ಟೆಸ್ಟ್ ಮಾಡಬೇಕಂತ ಇದ್ದಾರೆ ಅದನ್ನು ನೀರಲ್ಲಿ ಹಾಕಿದಾಗ ಅದು ತೇಲ್ತಾ ಇದೆಯಾ ಅಥವಾ ಮುಳುಗ್ತಾ ಇದೆಯಾ ಅಂತ ಚೆಕ್ ಮಾಡಿ ನೋಡಿ. ಸಪೋಸ್ ಅದು ಮುಳುಗಿದ್ರೆ ಒಳ್ಳೆಯ ಹಣ್ಣು, ಮರದಲ್ಲಿ ಹಣ್ಣಾಗಿರೋದು ಅಂತ. ಬಟ್ ಇಲ್ಲಿ ನೋಡ್ತಾ ಇದ್ದಂಗೆ ನಾವು ತೇಲ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಅದು ಕೆಮಿಕಲ್ ಹಾಕಿ ಹಣ್ಣು ಮಾಡಿರೋಂಥ ಒಂದು ಹಣ್ಣು. ಸೊ ನಾನೀಗ ಅದೇ ಥರ ಇನ್ನೊಂದು ಹಣ್ಣು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ತೂಕ ಜಾಸ್ತಿ ಇದೆ, ದಪ್ಪ ಇದೆ ನೋಡಿ, ಅದು ಹಾಕ್ತೀನಿ. ಯೂಶ್ವಲಿಗೆ ಏನು ಅನ್ಸುತ್ತೆ, ಓಕೆ ತೂಕ ಜಾಸ್ತಿ ಇದೆ ಮುಳುಗತ್ತೆ ಅಂತಂದು ನೋಡಿದ್ರೆ ಆರಾಮಾಗಿ ತೇಲ್ತದೆ ನೋಡಿ, ಆರಾಮಾಗಿ ಅದು ಫುಲ್ ಮೇಲೆ ಫ್ಲೋಟ್ ಆಗ್ತದೆ. ಸೊ ಇದು ಕಂಪ್ಲೀಟ್ಲಿ ಕೆಮಿಕಲ್ ಹಾಕಿ ಮಾಡಿರೋಂಥ ಒಂದು ಹಣ್ಣು. ಬಟ್ ಯಾಕೆ ಈ ಥರ ಯಾರು ಹಾಕ್ತಾರೆ ಕೆಮಿಕಲ್ಸು? ಇದರಿಂದ ಅವ್ರಿಗೆ ಏನು ಸಿಗುತ್ತೆ? ತೊಗೊಳ್ಳೋ ದುಡ್ಡು ಹಾಗೆ ತೊಗೊಳ್ತಾರೆ, ಏನು ಕಮ್ಮಿ ದುಡ್ಡೇನಲ್ಲ. ಬಟ್ ಆರೋಗ್ಯ ಬೇಕು ಜನಗಳಿಗೆ. ಕೆಮಿಕಲ್ಸ್ ಅಂದರೆ ಏನು ಹಾಕ್ತಾರೆ ಒಂದಿನ, ಮತ್ತು ನಾವು ಮುಂದಿನ ಜನ್ರೇಷನ್ಗೆ ಏನು ಕೊಡ್ತಾ ಇದ್ದೀವಿ, ಮುಂದಿನ ಪೀಳಿಗೆಗಳಿಗೆ ನಾವು ಕೊಡ್ತಿರೋಂಥದ್ದೆಲ್ಲ ಈ ಕೆಮಿಕಲ್ಸ್ ಹಾಕಿರೋಂಥ ಆಹಾರ, ಕಾಯಿಲೆಗಳು. ದಯವಿಟ್ಟು ಹಾಕಬೇಡಿ, ಪ್ಲೀಸ್ ಹಾಕಲೇಬೇಡಿ.